ಓಂ ಪರಬ್ರಹ್ಮ ಪರಂಜ್ಯೋತಿ ಪರಂ ವಿಷ್ಣು ಪರಂ ಶಕ್ತಿ ಪರಮೇಶ್ವರ ಶ್ರೀ 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 ಹಿಮಗಿರಿವಾಸ ಈಶ್ವರಾಯ ನಮಃ. ಈಶ್ವರಾಯ ನಮಃ. ಈಶ್ವರಾಯ ನಮಃ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಶೋಕ ವಿನಾಶಕಾರಣಂ ನಮಾಮಿ ವಿಘ್ನೇಶ್ವರಂ ಪಾದಪಂಕಜಂ. ಶೋಕ ವಿನಾಶಕಾರಣಂ ನಮಾಮಿ ವಿಘ್ನೇಶ್ವರಂ ಪಾದಪಂಕಜಂ. ಪರಮೇಶ್ವರ ಸ್ವರೂಪವಾದಂತಹ ಸಭೆಗೆ ನಮಸ್ಕಾರ. ಉದಾಹರಣೆಗೆ, ಒಂದು ದೀಪದ ಸಹಾಯದಿಂದ ಒಂದು ಗಿಡವನ್ನು ನೋಡಿದರೆ ಗಿಡ ಸ್ಪಷ್ಟವಾಗಿ ಗೋಚರಿಸುತ್ತದೆ. ಅದೇ ರೀತಿ ಒಂದು ಹಸುವನ್ನು ನೋಡಿದರೆ ಇದು ಹಸು ಎಂದು ತಿಳಿದು ಬರುತ್ತದೆ. ಅಂದರೆ ಇಲ್ಲಿ ಅರ್ಥ ಮಾಡಿಕೊಳ್ಳಬೇಕಾದ ವಿಷಯ ಒಂದೇ. ಗೋಚರಿಸುವುದು ಎನ್ನುವ ವಿಧಾನವನ್ನು ಪರಿಶೀಲಿಸಿದರೆ ಅದು ಎಂದು ವಸ್ತುಗಳ ವಿಷಯದಲ್ಲಿ ಒಂದೇ ವಿಧವಾಗಿ ಕೆಲಸ ಮಾಡುತ್ತದೆ. ಕೆಲವೊಮ್ಮೆ ಅದು ವಿಭಿನ್ನವಾಗಿಯೂ ಕೆಲಸ ಮಾಡುತ್ತದೆ. ಅದು ಹೇಗೆಂದರೆ, ನೀರನ್ನು ಯಾವ ಬಣ್ಣದ ಪಾತ್ರೆಯಲ್ಲಿ ಹಾಕುತ್ತೇವೆ ಅದೇ ಬಣ್ಣದಲ್ಲಿ ಗೋಚರಿಸುತ್ತದೆ. ಪಾತ್ರೆಗೆ ತಕ್ಕಂತೆ ನೀರಿನ ಬಣ್ಣ ಹಾಗೂ ಆಕಾರ ಬದಲಾಗುತ್ತಾ ಹೋಗುತ್ತದೆ. ಗಾಳಿಗೆ ವಾಸನೆ ಇಲ್ಲ. ಬೆಳಕಿನಿಂದ ವಸ್ತುಗಳನ್ನು ನೋಡಲು ಮತ್ತು ಗುರುತಿಸಲು ಸಾಧ್ಯವಾಗುತ್ತದೆ. ವಸ್ತುಗಳನ್ನು ಗುರುತಿಸಲು ಬೆಳಕು ಒಂದು ಸಾಧನ. ಬೆಳಕಿನ ಸಹಾಯದಿಂದ ಕತ್ತಲಲ್ಲಿ ಇರುವಂತಹ ವಸ್ತುಗಳನ್ನು ನೋಡಬಹುದಾಗಿದೆ. ಅದೇ ರೀತಿ ಆಲೋಚನೆಗಳಿಂದ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳಬಲ್ಲೆವು. ಮನುಷ್ಯ ಎಚ್ಚರವಾಗಿದ್ದಾಗ ಮನುಷ್ಯನ ಮನಸ್ಸು ಪರಿಸ್ಥಿತಿಗೆ ತಕ್ಕಂತೆ ಅಪ್ರಯತ್ನವಾಗಿ ಆಲೋಚನೆಗಳ ಮೂಲಕ ಪ್ರತಿಕ್ರಿಯಿಸುತ್ತದೆ. ಆದರೆ ನಿಶ್ಚಲವಾದ ಧ್ಯಾನದಲ್ಲಿರುವಂತಹ ವ್ಯಕ್ತಿ ಯಾವುದೇ ಆಲೋಚನೆಗಳು ಇಲ್ಲದಂತಹ ಸ್ಥಿತಿಯಲ್ಲಿರುತ್ತಾನೆ. ಪ್ರಜ್ಞೆ ಕಳೆದುಕೊಂಡಿರುವುದಿಲ್ಲ. ಅದು ನಿಶ್ಚಲವಾದ ಧ್ಯಾನ ಸ್ಥಿತಿ. ಅಂತಹವರು ಸಹಜವಾದ ಸ್ಥಿತಿಗೆ ಬಂದ ಮೇಲೂ ಯಾವುದೇ ರೀತಿಯ ಎಂತಹುದೇ ಪರಿಸ್ಥಿತಿಗೂ ಬೇಡದ ಆಲೋಚನೆಗಳಿಗೆ ಬೀಳದಂತೆ ತಮ್ಮ ಮನಸ್ಸನ್ನು ನಿರ್ಮಲ ಹಾಗೂ ನಿಶ್ಚಲವಾದ ಸ್ಥಿತಿಯಲ್ಲಿ ಇರಿಸಿಕೊಳ್ಳಬಲ್ಲರು. ಮನುಷ್ಯನ ಮೆದುಳು ಸಹಜ ಎಚ್ಚರದ ಸ್ಥಿತಿಯಲ್ಲಿದ್ದಾಗ ಒಂದರ ಹಿಂದೆ ಒಂದರಂತೆ ಆಲೋಚನೆಗಳು ಸರಾಗವಾಗಿ ಮನಸ್ಸನ್ನು ಆವರಿಸಿಕೊಳ್ಳುವುದು ಅದರ ಸಹಜ ಗುಣ. ಈ ನಿರಂತರವಾದ ಆಲೋಚನೆಗಳ ಹರಿವು ಸುಖ ಅಥವಾ ದುಃಖವನ್ನು ಉಂಟು ಮಾಡುವುದು ಕೂಡ ಅಷ್ಟೇ ಸಹಜ ಹಾಗೂ ಸ್ವಾಭಾವಿಕ. ಆದರೆ ಆಧ್ಯಾತ್ಮ ಧ್ಯಾನದ ಸಾಧನೆಯಲ್ಲಿರುವವರ ಮೇಲೆ ಲೌಕಿಕ ಪ್ರಭಾವ ಎಳ್ಳಷ್ಟೂ ಇರುವುದಿಲ್ಲ. ಆದರೆ ಮನುಷ್ಯ ಈ ಸತ್ಯವನ್ನು ಅರ್ಥ ಮಾಡಿಕೊಳ್ಳುವುದೂ ಇಲ್ಲ, ಹಾಗೆ ಒಪ್ಪಿಕೊಳ್ಳೋದು ಕೂಡ ಇಲ್ಲ. ತನ್ನ ಸುಖ ದುಃಖಕ್ಕೆ ಕಾರಣ ತನ್ನ ಸುತ್ತಲೂ ಇರುವಂತಹ ಪರಿಸರ, ವಸ್ತು, ಇತರೆ ವ್ಯಕ್ತಿಗಳು ಹಾಗೂ ಈ ಸಮುದಾಯವೇ ಇದಕ್ಕೆಲ್ಲ ಕಾರಣ ಅಂತ ಭಾವಿಸೋದು. ನನಗೆ ಅಥವಾ ನನ್ನ ವೇದನೆಗೆ ನನ್ನ ಗೀಳು ಮತ್ತು ವ್ಯಾಮೋಹನೆ ಮೂಲ ಅನ್ನುವಂಥ ಸತ್ಯನ ಒಪ್ಕೊಳ್ಳೋದಿಲ್ಲ. ಮನುಷ್ಯ ಒಪ್ಪಿಕೊಂಡ್ರೂ ಒಪ್ಪಿಕೊಳ್ಳದೆ ಇದ್ದರೂ ಕೂಡ ನಿಜವಾದ್ದು ಸತ್ಯ ಒಂದೇ. ತನ್ನ ದುಃಖಕ್ಕೆ ತನ್ನ ಸುಖಕ್ಕೆ
ಈ ಪ್ರಾಪಂಚಿಕ ಪರದಿ ಜವಾಬ್ದಾರಿಯಲ್ಲ, ಅದು ತನ್ನ ಮನಸ್ಸಿನದ್ದೇ. ಕಣ್ಣಿಗೆ ಕಾಣಿಸುವಂತಹ ಯಾವ ಘಟನೆ, ಹಾಗೆ ಯಾವ ವಸ್ತು, ಯಾವ ವಿಷಯ ಕೂಡ ಪ್ರತಿಕ್ರಿಯಿಸುವಂತೆ ಎಲ್ಲೂ ಕೂಡ ಹೇಳಿಲ್ಲ, ಕೇಳೂ ಇಲ್ಲ. ವಸ್ತು, ವ್ಯಕ್ತಿ ಅಥವಾ ಘಟನೆಯನ್ನ ನೋಡಿ ಪ್ರತಿಕ್ರಿಯಿಸುವಂತಹ ಮನಸ್ಸೇ ಮನುಷ್ಯನ ಆಲೋಚನಾ ಸ್ಥಿತಿಯ ಕೇಂದ್ರ ಬಿಂದು. ಪ್ರತಿಯೊಂದು ಚಿಂತನೆಗೂ, ಪ್ರತಿಯೊಂದು ಆಲೋಚನೆಗೂ ಮೂಲವಾದ ಮನಸ್ಸು ಸಾಮಾನ್ಯವಾದದ್ದಲ್ಲ. ಹಾಗೆ ಆಗ್ಲೂಬಾರ್ದು. ಮನಸ್ಸನ್ನ ಒಂದು ಪವಿತ್ರವಾದಂತಹ ಪುಣ್ಯಕ್ಷೇತ್ರ ಇದ್ದಂತೆ ಭಾವಿಸಬೇಕು. ಪ್ರತಿಯೊಬ್ಬರ ಹೃದಯದಲ್ಲೂ ಕೂಡ ಭಗವಂತ ಇದ್ದಾನೆ. ಹಾಗೆ ಅವನು ಎಲ್ಲ ಚೇತನ ಅಚೇತನಗಳಲ್ಲೂ ವಾಸವಾಗಿದ್ದಾನೆ. ಎಲ್ಲರ ಪ್ರತಿ ಆಲೋಚನೆ, ಪ್ರತಿ ಚಿಂತನೆಗಳನ್ನು ಕೂಡ ಆತ ತಿಳಿತಾ ಇರ್ತಾನೆ. ಹಾಗೆಂದು ಭಗವಂತನು ಪ್ರತಿ ಹೃದಯದಲ್ಲೂ ನೀಲಮೇಘ ಶ್ಯಾಮನ ಹಾಗೇನೋ, ಅಥವಾ ಶ್ರೀರಾಮನಂತೇನೋ, ಅಥವಾ ಇನ್ಯಾವುದೋ ಆಕಾರದಲ್ಲಿ ಇದ್ದಾನೆ ಅಂತ ತಾವೇ ತಮ್ಮೊಳಗೆ ಭಾವಿಸ್ಕೊಂಡಿರೋ ಹಾಗೆ ಭಗವಂತನು ರಾಮ, ಕೃಷ್ಣ ಅಥವಾ ಯಾವುದೇ ಏಕರೂಪಕ್ಕೆ ಸೀಮಿತವಾದಂತಹ ವಿಷಯ ಅಲ್ಲ. ಭಗವಂತನು ಅನಂತನು, ಆಕಾರ ನಿರಾಕಾರನೂ ಕೂಡ. ಹಾಗೆಯೇ ಸರ್ವಾಂತರ್ಯಾಮಿಯಾದಂತಹ ಭಗವಂತನು ಆಕಾರವಾದರೂ ಅವರವರ ಇಚ್ಛಾನುಸಾರ ರೂಪುಗೊಂಡಿರುವಂತಹ ರೂಪಗಳಷ್ಟೇ. ನೀಲಿ ಬಣ್ಣ ಅನಂತತೆಗೆ ಸಂಕೇತ ಆಗಿದೆ. ಆದ್ರಿಂದಾನೇ ಮನುಷ್ಯ ದೇವರನ್ನ ನೀಲಿ ವರ್ಣದಲ್ಲಿ ಭಾವಿಸಿಕೊಂಡಿದ್ದಾನೆ. ಭಗವಂತನು ಅನಂತನು, ಆದಿ ಮಧ್ಯಂತರ್ಯಾಮಿ, ಹಾಗೆ ಸರ್ವವ್ಯಾಪಿ, ಸರ್ವಾಂತರ್ಯಾಮಿ. ನೀಲಿ ಬಣ್ಣ ಪ್ರಕೃತಿ ತುಂಬೆಲ್ಲ ಹೇಗೆ ತುಂಬಿದೆಯೋ ಹಾಗೆ ಭಗವಂತನೂ ಕೂಡ ಈ ಸೃಷ್ಟಿಯೆಲ್ಲ ಸಂಪೂರ್ಣವಾಗಿ ವ್ಯಾಪಿಸಿಕೊಂಡಿದ್ದಾನೆ. ಅಣು, ರೇಣು, ತೃಣ, ಕಾಷ್ಟ, ಅಂಡ, ಪಿಂಡ, ಬ್ರಹ್ಮಾಂಡದಲ್ಲೆಲ್ಲ ಅಂತರ್ಲೀನವಾಗಿರುವಂತಹ ಭಗವಂತನಿಗೆ ಮನುಷ್ಯ ಅತಿ ನಿಕಟವರ್ತಿಯಾಗಬೇಕು ಅಥವಾ ಆದಾಗ ಅನಿರ್ವಚನೀಯವಾದಂತಹ, ಅದ್ಭುತವಾದಂತಹ, ಸ್ಥಿರವಾದ, ಶಾಶ್ವತವಾದ, ಸಂತೋಷಕ್ಕೂ ಮೀರಿದ ಪರಮಾನಂದ ಸ್ಥಿತಿ ಮನುಷ್ಯನಿಗೆ ಲಭಿಸುತ್ತೆ. ಅದನ್ನು ತನ್ನಷ್ಟಕ್ಕೆ ತಾನೇ ಸಾಧಿಸಿಕೊಳ್ಳಬೇಕು. ಆ ಸಾಧನೆಯ ಮೂಲಕ ಭಗವಂತನ ಪವಿತ್ರವಾದ ಅನುಗ್ರಹವನ್ನು ಹೊಂದಬೇಕು. ನಿಶ್ಚಲತೆಯಿಂದ ನಿರ್ಮಲವಾಗಿ ನಿಯಮಬದ್ಧವಾದ ಮನಸ್ಸಿನಿಂದ ಧ್ಯಾನ ಮಾಡಿದರೆ ದೇವರು ತಪ್ಪದೆ ಅನುಗ್ರಹಿಸ್ತಾನೆ. ದೇವರು ಇಂತಹವರ ಮೇಲೆ ತನ್ನ ಕೃಪಾ ಕಟಾಕ್ಷನ್ನ ಸುರಿಸ್ತಾನೆ. ಭಗವಂತನನ್ನ ಸೇರೋದು ಅಂದ್ರೆ ಸುಜ್ಞಾನವನ್ನ ತನ್ನದಾಗಿ ಮಾಡಿಕೊಳ್ಳೋದು. ದೈವ ಸಾನ್ನಿಧ್ಯವನ್ನ ಹೊಂದಲು ನಿರಂತರವಾದಂತಹ ಸಾಧನೆ, ನಿರುಪಮವಾದಂತಹ ಅನ್ವೇಷಣೆ ಅತಿ ಮುಖ್ಯ. ಈ ಸಾಧನೆ ಮತ್ತೆ ಶೋಧನೆ ಎಂಬ ಜ್ಞಾನ ಜ್ಯೋತಿಗಳೇ ಮನುಷ್ಯನನ್ನ ದೈವ ಸಾನ್ನಿಧ್ಯಕ್ಕೆ ತಲುಪಿಸಬಲ್ಲಂತ ದಿವ್ಯ ಸಾಧನಗಳು. ಈ ಸಾಧನೆ ಎನ್ನುವುದು ತುಂಬಾ ಪುರಾತನವಾದದ್ದು. ಅಷ್ಟಕ್ಕೂ ನಮ್ಮ ಎಷ್ಟೋ ಋಷಿ ಮುನಿಗಳು ಇದನ್ನ ಆಚರಿಸಿ ನಮಗೆ ದಾರಿದೀಪದಂತೆ ಇದ್ದಾರೆ. ನಾವು ಕಣ್ಣು ಮುಚ್ಚಿಕೊಂಡು ಅವರು ತೋರಿಸಿಕೊಟ್ಟಂತಹ ವಿಧಾನವನ್ನ ಅನುಸರಿಸಿದರೆ ಸಾಕು. ಪ್ರತಿಯೊಬ್ಬರು ಈ ಸಾಧನೆಯನ್ನ ಪೂರ್ಣವಾಗಿ ಅರ್ಥ ಮಾಡಿಕೊಳ್ಬೇಕು. ಇದರ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳಬೇಕು. ಜ್ಞಾನ ಪರಿಶೋಧನೆ ಅನ್ನೋದು ಅದ್ಭುತವಾದಂತಹ ಮಾರ್ಗ. ಈ ಮಾರ್ಗನ ತಿಳಿಯುವ ಜ್ಞಾನವನ್ನು ಹಲವು ಸಂದರ್ಭಗಳಲ್ಲಿ ವಿವಿಧ ರೀತಿಯಲ್ಲಿ ಅನೇಕರು ವಿಶ್ಲೇಷಣೆ ಮಾಡಿದ್ದಾರೆ. ಭಕ್ತಿಯನ್ನ ಸೂಚಿಸುವಂತಹ ವಿಧಾನವಾಗಲಿ, ಭಕ್ತಿಯನ್ನು ವ್ಯಕ್ತಪಡಿಸಲಿಕ್ಕಾಗಲಿ ಯಾವುದೇ ಆಧಾರವಿಲ್ಲವೆಂದಾಗಲಿ ಅಥವಾ
ಇರಬಾರದು ಅಂತ ಆಗಲಿ ಯಾರೂ ಕೂಡ ತಪ್ಪಾಗಿ ಭಾವಿಸಬಾರದು. ಅಂತಹ ಆಲೋಚನೆಗಳಿಂದ ಯಾರನ್ನು ತಪ್ಪು ದಾರಿಗೆ ನಡೆಸಬಾರದು. ವಾಸ್ತವವಾಗಿ ಭಕ್ತಿ ಮತ್ತು ಜ್ಞಾನದ ನಡುವೆ ದೊಡ್ಡದಾದಂತಹ ವ್ಯತ್ಯಾಸ ಏನೂ ಇಲ್ಲ. ಈ ಎರಡೂ ಬೇರೆ ಬೇರೆ ವಿಷಯಗಳಲ್ಲ, ಎರಡೂ ಒಂದೇ. ಶ್ರೀ ಕೃಷ್ಣ ಭಗವಂತನು ಭಗವದ್ಗೀತೆಯಲ್ಲಿ ನುಡಿದಿರುವ ಹಾಗೆ ಭಕ್ತಿ ಮಾರ್ಗ ಅಂದರೆ ಮನುಷ್ಯನನ್ನ ಭಗವಂತನ ಹತ್ತಿರಕ್ಕೆ ಹತ್ತಿರಕ್ಕೆ ಮಾತ್ರ ಕರೆದೊಯ್ಯೋದಿಲ್ಲ. ನಿಜವಾದ ಭಕ್ತಿ ಅದ್ಭುತವಾದ ಅನುಭವಗಳ ನಿಲಯವಾಗಿರುತ್ತೆ. ಭಕ್ತಿಯನ್ನ ಮುಕ್ತಿ ಮಾರ್ಗಕ್ಕೆ ಸಾಧಿಸುವುದು ಎಂದು ಆಯ್ಕೆ ಮಾಡ್ಕೊಳ್ಬಾರ್ದು. ಭಕ್ತಿ ಒಂದು ಅಪರೂಪವಾದಂತಹ ಶಕ್ತಿಯನ್ನ, ಅನಿರ್ವಚನೀಯವಾದಂತಹ ಭಾವ, ಹೇಳಲು ಅಸಾಧ್ಯವಾದಂತಹ ತೃಪ್ತಿಯನ್ನ, ಅಪರಿಮಿತವಾದಂತಹ ಆನಂದವನ್ನು ಕೊಡುವಂತಹ ಅನುಪಮ ಯೋಗ. ಅಂತಹ ಪವಿತ್ರವಾದ ಭಕ್ತಿಗೆ ದೇವರು ಬುದ್ಧಿಯೋಗವನ್ನು ಸಿದ್ಧಿಸುತ್ತಾನೆ ಅಥವಾ ಪ್ರಸಾದಿಸ್ತಾನೆ. ಆ ಬುದ್ಧಿಯೋಗದ ಮುಖಾಂತರ ಸಿದ್ಧಿಸಿದ ಯೋಗದಿಂದಲೇ ಮನುಷ್ಯನು ಮುಕ್ತಿ ಹೊಂದುತ್ತಾನೆ. ಈ ಭಕ್ತಿ ಕೇವಲ ಮುಕ್ತಿಗಾಗಿ ಮಾಡುವ ಆಚರಣೆ ಅಷ್ಟೇ ಅಲ್ಲ. ನಿಜವಾದ ಭಕ್ತಿ ಶೀಘ್ರವಾಗಿ ಮಾನಸಿಕ ನೆಮ್ಮದಿಯನ್ನ ಮತ್ತೆ ಜ್ಞಾನ ಸಿದ್ಧಿಯ ಮೂಲಕ ಭಗವಂತನ ಅಸ್ತಿತ್ವ ಮತ್ತು ವಿವರಗಳನ್ನ ತಿಳಿಸಬಲ್ಲ ಸಾಮರ್ಥ್ಯವನ್ನು ಕೊಡುತ್ತೆ. ಇಂತಹ ಸ್ಥಿತಿ ತಲುಪಿದ ಭಕ್ತನು ದೇವರನ್ನು ನೋಡುವುದಕ್ಕೋಸ್ಕರ ಪ್ರಪಂಚದಲ್ಲೆಲ್ಲ ಕಂಡ ಕಡೆ ಹುಡುಕಾಟ ಮಾಡೋದಿಲ್ಲ. ತನ್ನ ಹೃದಯದಲ್ಲಿ ನೆಲೆಸಿರುವಂತಹ ದೇವೋತ್ತಮನನ್ನ ನೇರವಾಗಿ ದೃಷ್ಟಿಸ್ತಾನೆ. ಈ ದೈವ ಸಾನ್ನಿಧ್ಯವನ್ನ ಸೇರ್ಕೊಳ್ಳುವಂತಹ ಸ್ಥಿತಿಗೆ ಮನುಷ್ಯ ಮಾನಸಿಕವಾಗಿ ತಯಾರಾದ ನಂತರ ಅದಕ್ಕೆ ಬೇಕಾದಂತಹ ಜ್ಞಾನ ಸಿದ್ಧಿಯನ್ನು ಹೊಂದಿದಂತಹ ಮನುಷ್ಯನು ಸುಖ ಹಾಗೆ ದುಃಖ ಎರಡನ್ನು ಒಂದೇ ರೀತಿಯಾಗಿ ಸ್ವೀಕರಿಸಬಲ್ಲಂತಹ ಮನಸ್ಥಿತಿಯನ್ನು ಪಡೆದುಕೊಳ್ತಾನೆ. ಆದ್ದರಿಂದ ಮನುಷ್ಯನನ್ನ ಮಾನಸಿಕವಾಗಿ ಉನ್ನತ ಸ್ಥಾಯಿಗೆ, ಉನ್ನತ ಮಟ್ಟಕ್ಕೆ ಕರೆದೊಯ್ಯಬಲ್ಲಂತಹ ಏಕೈಕ ಸಾಧನ ಅಂದರೆ ಪರಿಶುದ್ಧವಾದಂತಹ ಜ್ಞಾನ. ಅಂತಹ ಜ್ಞಾನದ ಹಾದಿಯನ್ನು ಅನುಸರಿಸೋದ್ರಿಂದ ಮನುಷ್ಯನು ತನ್ನ ಅತ್ಯುತ್ತಮವಾದ ಗಮ್ಯಕ್ಕೆ ತಲುಪ್ತಾನೆ. ನಿಜ ಹೇಳಬೇಕು ಅಂದರೆ ಈ ಗಮ್ಯಕ್ಕಿರುವ ನಿಜರೂಪ, ಸಾಮ್ಯತೆ ಮತ್ತು ಆಧಾರ ಭಗವಂತನೇ. ಭಗವಂತನನ್ನ ಗುರುತಿಸಬೇಕಾದರೆ ಭಗವತ್ ತತ್ವಗಳನ್ನು ಅರ್ಥಕೊಳ್ಳೋದ್ರಿಂದ ಮಾತ್ರ ಸಾಧ್ಯ ಆಗುತ್ತೆ. ಅದನ್ನ ಸಾಧಿಸೋದಕ್ಕೆ ಜ್ಞಾನಯೋಗವನ್ನ ಪ್ರಾರಂಭಿಸಿದ ಪ್ರತಿಯೊಬ್ಬರೂ ಕೂಡ ಒಪ್ಪಿಕೊಳ್ಳಬೇಕಾಗಿರುವಂತಹ ವಿಷಯ ಒಂದೇ: ದೇವರು ವೈಯಕ್ತಿಕವಲ್ಲ, ಅವನು ಸರ್ವವ್ಯಾಪಕ ಭಗವಂತನೆಂದರೆ ಯಾರೋ ರೂಪಿಸಿದ ಅಥವಾ ನಿರ್ದೇಶಿಸಿದಂತಹ ಸೂತ್ರವಲ್ಲ. ಅವನು ವಿಶ್ವವ್ಯಾಪಿ ಪರಮಾತ್ಮ. ದೇವರು ನಮ್ಮ ಮನಸ್ಸಿನಲ್ಲಿ ಎಷ್ಟು ಅನಂತವಾಗಿದ್ದಾನೋ ಅದೇ ರೀತಿ ಅನಂತವಾಗಿ ಇಡೀ ಬ್ರಹ್ಮಾಂಡವನ್ನೆಲ್ಲ ವ್ಯಾಪಿಸಿಕೊಂಡಿದ್ದಾನೆ. ಯಾವ ವ್ಯಕ್ತಿ ತನ್ನೊಳಗಿರುವ ಸರ್ವಾಂತರ್ಯಾಮಿಯನ್ನ ಅರಿತುಕೊಳ್ಳಬಲ್ಲನೋ, ಅವನು ತನ್ನ ಹೃದಯದಲ್ಲಿ ತುಂಬಿರುವ ಭಗವಂತನನ್ನು ಗುರುತಿಸುತ್ತಾನೋ, ಆ ಮನುಷ್ಯನಿಗೆ ಸುಖ ದುಃಖ ಅನ್ನುವ ಭಾವನೆಗಳಲ್ಲಿ ಯಾವತ್ತೂ ಕೂಡ ಭೇದ ಭಾವ ಇರೋದಿಲ್ಲ. ಮನುಷ್ಯನನ್ನ ಮಾನಸಿಕವಾಗಿ ಸುಖ ದುಃಖಗಳಿಂದ ಅತೀತವಾದಂತಹ ಉನ್ನತ ಮಟ್ಟಕ್ಕೆ ಕರೆದೊಯ್ಯುವ ಮಾರ್ಗವೇ ಜ್ಞಾನಯೋಗ. ಜ್ಞಾನಸಿದ್ಧಿಯಿಂದ
ಮನುಷ್ಯನು ಜೀವನ್ಮುಕ್ತಿ ಮೋಕ್ಷವನ್ನು ಪಡೆಯಬಲ್ಲನು. ಆ ಸಾಧನೆಗಾಗಿ ಪ್ರಯತ್ನಿಸುವಂತಹ ನಿಜವಾದ ಭಕ್ತರು ಹೇಗಿರಬೇಕು, ಹೇಗಿರ್ತಾರೆ ಎನ್ನುವ ವಿಷಯಗಳನ್ನೆಲ್ಲ ಶ್ರೀಕೃಷ್ಣನು ಗೀತೆಯಲ್ಲಿ ವಿವರಿಸಿದ್ದಾನೆ. ಭಕ್ತರು ಪ್ರಾಮಾಣಿಕವಾಗಿ ಅನುಸರಿಸಬೇಕಾದಂತಹ ಕೆಲ ಕಾರ್ಯವಿಧಿಗಳಿದೆ. ಅದೇನಪ್ಪ ಅಂದರೆ, ನಿಜವಾದ ಭಕ್ತರು ಸುಖ ದುಃಖಗಳು ಅಶಾಶ್ವತ, ಅಸತ್ಯ, ಅಸ್ಥಿರ ಎಂಬ ಸತ್ಯನ್ನ ಸ್ಪಷ್ಟವಾಗಿ ಅರಿತಿರಬೇಕು. ಏಕೆಂದರೆ ಅವು ಆಗಿಂದಾಗ್ಗೆ ಪರಿಸ್ಥಿತಿಗೆ ಅನುಗುಣವಾಗಿ ಬದಲಾಗ್ತಾ ಇರುತ್ತದೆ ಎನ್ನುವುದು ಶ್ರೀಕೃಷ್ಣನ ಮಾತು. ಆದ್ದರಿಂದಲೇ ಮೇಲಿನ ಸತ್ಯವನ್ನ ಅರಿತವರನ್ನ ಜೀವನದಲ್ಲಿ ಸಂಭವಿಸುವ ಎಂತಹ ಪರಿಸ್ಥಿತಿಯಾದರೂ ಅವರನ್ನು ವಿಚಲಿತಗೊಳಿಸೋದಿಲ್ಲ. ಪರಿಶುದ್ಧವಾದಂತಹ ಭಗವದ್ ಧ್ಯಾನ ಎಂತಹುದೇ ಪರಿಸ್ಥಿತಿಯನ್ನಾದರೂ ನಿಭಾಯಿಸುವಂಥ ಶಕ್ತಿಯನ್ನ ಕೊಡಬಲ್ಲಂತಹ ಸಾಮರ್ಥ್ಯ ಇರುತ್ತೆ. ಏಕೈಕ ಚಿತ್ತದಿಂದ ಪರಮಾತ್ಮನನ್ನ ಧ್ಯಾನಿಸುವ ಮನುಷ್ಯರನ್ನ ಲೌಕಿಕ ಘಟನೆಗಳು ವಿಚಲಿತಗೊಳಿಸೋದಕ್ಕೆ ಸಾಧ್ಯನೇ ಇಲ್ಲ. ನಿಶ್ಚಲತೆ, ನಿರ್ಮಲವಾದ ಏಕಾಗ್ರತೆ, ನಿರಂತರ ಧ್ಯಾನಗಳಿಂದಲೇ ಮನುಷ್ಯನಲ್ಲಿ ಸಮಚಿತ್ತ ಅನ್ನೋದು ವೃದ್ಧಿಯಾಗತ್ತೆ. ಸುಖ ದುಃಖಗಳನ್ನ ಸಮವಾಗಿ ಸ್ವೀಕರಿಸುವ ಸಮಚಿತ್ತ ಪಡೆದುಕೊಳ್ತಾನೆ. ಈ ರೀತಿಯಾಗಿ ಭಕ್ತನಿಗೆ ಇರುವ ಮುಖ್ಯ ಲಕ್ಷಣಗಳೇನು? ಇದೇ ಲಕ್ಷಣಗಳೇ ಜ್ಞಾನಿಯಲ್ಲೂ ಗೋಚರಿಸುತ್ತೆ. ವಾಸ್ತವವಾಗಿ ಭಕ್ತರಿಗೂ ಜ್ಞಾನಿಗಳಿಗೂ ಇರುವ ಅಂತರ್ಗತ ಲಕ್ಷಣಗಳು ಒಂದೇ ರೀತಿಯಾಗಿರುತ್ತೆ. ಇಬ್ಬರೂ ಸುಖ ದುಃಖಗಳನ್ನು ಜಯಿಸಿ ಸಮಚಿತ್ತವನ್ನು ಸಾಧಿಸಬಲ್ಲರು. ಆದ್ದರಿಂದ ಎರಡೂ ಗುಂಪಿನ ಮನಸ್ಸುಗಳು ಪರಿಪೂರ್ಣ ಸಾಮರಸ್ಯದಿಂದ ತುಂಬಿರುತ್ತದೆ. ಮೇಲೆ ಹೇಳಿರೋದನ್ನ ಗಮನಿಸಿದ್ರೆ ಭಕ್ತಿ ಯೋಗಕ್ಕೂ ಜ್ಞಾನ ಯೋಗಕ್ಕೂ ವ್ಯತ್ಯಾಸವೇನೂ ಇಲ್ಲ ಅಂತ ತಿಳಿದು ಬರುತ್ತೆ. ಆದರೆ ವ್ಯತ್ಯಾಸ ಕಂಡು ಬರೋದು ಈ ಎರಡೂ ವಿಧಾನಗಳು ಮಾನವನನ್ನು ಪರಮಾತ್ಮನೆಡೆಗೆ ನಡೆಸುವ ಸಾಧನಗಳೇ. ಆದರೆ ಆಚರಣೆಗಳು ಭಿನ್ನ ಭಿನ್ನವಾಗಿರುತ್ತದೆ. ಮೂಲಭೂತವಾಗಿ ಎರಡರ ಗುರಿಯೂ ಒಂದೇ ಆಗಿದೆ. ಅದೇ ದೈವ ಸಾನ್ನಿಧ್ಯ. ಅವರವರಿಗೆ ತೋಚಿದ ಮಾರ್ಗದಲ್ಲಿ ನಡೆದು ದೈವ ಮಾರ್ಗವನ್ನು, ಅಂದರೆ ಈಶ್ವರ ಸಾನ್ನಿಧ್ಯವೇ ಇವರ ಗುರಿ. ಸಂಪೂರ್ಣ ಸಿದ್ಧಿ ಪಡೆದ ಮನುಷ್ಯನಿಗೆ ಈ ಎರಡೂ ಮಾರ್ಗಗಳಲ್ಲಿ ವ್ಯತ್ಯಾಸ ಹೊರನೋಟಕ್ಕೆ ಕಂಡರೂ ಅಂತರ್ದೃಷ್ಟಿಯಿಂದ ಎರಡೂ ಒಂದೇ ಎಂದು ಅರ್ಥಕೊಳ್ತಾನೆ. ಜ್ಞಾನ ಮತ್ತು ಭಕ್ತಿ ಯೋಗಕ್ಕೆ ಉದ್ದೇಶ ಮತ್ತು ನಿಯಮಗಳು ಮೇಲ್ನೋಟಕ್ಕೆ ಬೇರೆ ಬೇರೆಯಾಗಿ ಕಂಡುಬಂದರೂ ಅವೆರಡರ ಅಂತರಾರ್ಥ, ಗುರಿ, ಉದ್ದೇಶ ಒಂದೇ. ಅದೇನೆಂದರೆ ಮಾನವನಲ್ಲಿ ಸುಖ ದುಃಖಗಳನ್ನು ಮೀರಿದಂತಹ ಸಮಚಿತ್ತವನ್ನ, ಸಮಭಾವವನ್ನ ವೃದ್ಧಿಗೊಳಿಸುವುದು. ಈ ರೀತಿಯ ಸಮಚಿತ್ತ ಪವಿತ್ರವಾದ, ಪರಿಪೂರ್ಣವಾದಂತಹ ಆಧ್ಯಾತ್ಮಿಕತೆಯಿಂದ ಉಂಟಾಗುತ್ತೆ. ಈ ಆಧ್ಯಾತ್ಮಿಕ ಪರಿಪೂರ್ಣತೆ ಮನುಷ್ಯನನ್ನ ಸಂಘರ್ಷಗಳಿಂದ ವಿವೇಕದ ಕಡೆಗೂ, ಗೊಂದಲಗಳಿಂದ ಶಾಂತಿಯ ಕಡೆಗೂ ನಡೆಸುವಂಥದ್ದು. ಈ ಸಮಚಿತ್ತವನ್ನು ಹೊಂದಲು ಯಾವುದೇ ವಾಮ ಮಾರ್ಗಗಳಾಗಲಿ ಅಥವಾ ಅಡ್ಡದಾರಿಗಳಾಗಲಿ ಇಲ್ಲ. ಮನುಷ್ಯ ಜೀವನದಲ್ಲಿ ಸುಖ ದುಃಖಗಳನ್ನು ಅನುಭವಿಸಿ ದ್ವಂದ್ವಗಳಲ್ಲಿ ಸಿಲುಕಿ ಎರಡನ್ನೂ ಸರಿಸಮನಾಗಿ ಸ್ವೀಕರಿಸುವ ಮನೋಸ್ಥಿತಿ ತಲುಪಿದಾಗ ಮಾತ್ರ ಶಾಂತಿ ಲಭಿಸುತ್ತದೆ ವಿನಃ ಸುಮ್ಮನೆ ಶಾಂತಿ ಬೇಕೆನ್ನುವ ಯೋಚನೆಗಳಿಂದಾಗಲಿ ಅಥವಾ ನಿರೀಕ್ಷೆಯಿಂದಾಗಲಿ ಅದು ಸಿಗುವಂಥದ್ದು ಅಲ್ಲ. ಆಲೋಚಿಸುತ್ತಾ
ಸುಮ್ಮನೆ ಸುಮ್ಮನೆ ಕಾದು ಕುಳಿತರೆ ಸಮಯ ವ್ಯರ್ಥ ಆಗುತ್ತದೆ ವಿನಃ ಯಾವುದೇ ರೀತಿಯ ಪ್ರಯೋಜನ ಇಲ್ಲ. ಆದ್ದರಿಂದ ಮನುಷ್ಯ ಶಾಂತಿಯನ್ನು ಹೊಂದಲು ಅದಕ್ಕೆ ಬೇಕಾದ ಕೃಷಿಯನ್ನ ಪ್ರಾರಂಭಿಸಬೇಕು. ಸಮಭಾವ ಸ್ಥಿತಿಯನ್ನ ನಿಯಮಬದ್ಧವಾಗಿ ಹೊಂದಬೇಕು. ಆಗಲೇ ಅವನಿಗೆ ಜೀವನದ ಆನಂದ ಲಭ್ಯ ಆಗುತ್ತೆ, ಹಾಗೆ ಅರ್ಥನೂ ಆಗುತ್ತೆ. ಆ ಶಾಶ್ವತವಾದಂತಹ ಭಾವನಾತ್ಮಕ ಸುಖ ದುಃಖಗಳ ಪ್ರಭಾವದಿಂದ ದೂರವಾಗಿ ಸಂಪೂರ್ಣವಾದಂತಹ ಸಚ್ಚಿದಾನಂದ ಸ್ಥಿತಿಗೆ ತಲುಪ್ತಾನೆ. ಆ ಸ್ಥಿತಿ ಅವನನ್ನ ಭ್ರಮೆಯ ವೃತ್ತದಿಂದ ಜ್ಞಾನದ ಕಡೆಗೆ ನಡೆಸುತ್ತೆ. ಆದ್ದರಿಂದ ಮನುಷ್ಯ ತನ್ನ ಜೀವನದ ಪಥವನ್ನು ಅಸ್ಥಿರವಾದ ಲೌಕಿಕತೆಯಿಂದ, ಲೌಕಿಕ ಬಂಧನಗಳಿಂದ ಶ್ರೇಷ್ಠವಾದಂತಹ ಪಥದತ್ತ ತಿರುಗಿಸಿ ಅವಶ್ಯಕವಾಗಿ ಆ ಜ್ಞಾನವನ್ನ ಹೆಚ್ಚಿಸ್ಕೊಳ್ಬೇಕು. ಈ ಪಯಣ ಯಾವ ರೀತಿಯಾಗಿದ್ರೆ ಅತ್ಯುತ್ತಮವಾಗಿರುತ್ತೆ ಅಂತ ತಿಳಿಯೋದಕ್ಕೆ ಇಲ್ಲಿ 2 ಉದಾಹರಣೆಗಳನ್ನ ಆಚಾರ್ಯರು ಪ್ರಸ್ತಾಪಿಸ್ತಾರೆ. ಒಂದು ಇರುವೆ ಇದೆ. ಅದು ಒಂದು ಗಿಡದ ತುಟ್ಟ ತುದಿಯಲ್ಲಿದೆ. ಅದಕ್ಕೆ ತಾನು ಅಲ್ಲಿಂದ ಇನ್ನೊಂದು ಗಿಡದ ತುದಿನಲ್ಲಿರುವಂತಹ ಎಲೆಯನ್ನ ಸೇರ್ಕೋಬೇಕು ಅನ್ನೋಂಥ ಆಸೆ ಮನಸ್ಸಲ್ಲಿ ಉಂಟಾಗಿದೆ. ಏನ್ ಮಾಡ್ಬೇಕದು? ತಾನಿರೋ ಅಂತಹ ಆ ಗಿಡದ ಕೊಂಬೆಗಳ ಮೂಲಕ ಕೆಳಗಿಳಿದು ನೆಲದ ಮೇಲೆ ಸಾಗಿ ತಾನು ಬಯಸ್ತಾ ಇರೋಂಥದ ಮರದ ಬಳಿಗೆ ಹೋಗಿ ಆ ಕೊಂಬೆಯನ್ನ ಅನುಸರಿಸಿ ಹತ್ತೋ ತನಕ ಅಲ್ಲಿಗೆ ಸೇರ್ಕೊಳ್ಳೋದಕ್ಕೆ ಅದರಿಂದ ಸಾಧ್ಯ ಆಗೋದಿಲ್ಲ. ಅದೇ ಒಂದು ಹಂಸ ಇದೆ ಅಂದ್ಕೊಳ್ಳೋಣ. ಅದೇನಾದ್ರೂ ಒಂದು ಮರದಿಂದ ಇನ್ನೊಂದು ಮರಕ್ಕೆ ಹೋಗ್ಬೇಕು ಅಂತ ಬಯಸಿದ್ರೆ ಮರ ಇಳಿದು ಕೆಳಗೆ ಬರಬೇಕಾದಂತಹ ಅವಶ್ಯಕತೆ ಹಂಸಕ್ಕಿಲ್ಲ. ತನ್ನ ರೆಕ್ಕೆಗಳ ಸಹಾಯದಿಂದ ಹಾರಿ ಒಂದು ಮರದ ಕೊಂಬೆಯಿಂದ ಇನ್ನೊಂದು ಮರದ ಕೊಂಬೆ ಮೇಲೆ ಅನಾಯಾಸವಾಗಿ ಹೋಗಿ ಕುಳಿತುಕೊಳ್ಳುತ್ತೆ. ಅಂದ್ರೆ ಮನುಷ್ಯ ಕೂಡ ಹಂಸದಂತೆ ತನ್ನ ಗುರಿ ಮುಟ್ಟಲು ತಂತಾನೆ ಸಾಮರ್ಥ್ಯ ಬೆಳೆಸ್ಕೊಳ್ಬೇಕು. ಅಷ್ಟೇ ಆಗ್ಲಿ, ಇರುವೆಯಂತೆ ಪ್ರಯಾಸ ಪಡಬಾರದು. ಈ ಶಕ್ತಿಯನ್ನ ಆತ್ಮವು ಸಾಧಿಸಿದ್ದೇ ಆದ್ರೆ ಮಾನವನ ಮನಸ್ಸು ರಾಜಹಂಸದಂತೆ ಚತುರತೆಯಿಂದ, ಬುದ್ಧಿವಂತಿಕೆಯಿಂದ ತನ್ನ ಭವಬಂಧನಗಳಿಂದ ಮುಕ್ತನಾಗಿ ವಿಹರಿಸಬಲ್ಲದು. ಭೂಮಿ ಮೇಲೆ ವಾಸಿಸುವ ಮಾನವರ ಜೀವನದಲ್ಲಿ ಸುಖ ದುಃಖಗಳು ಒಂದರ ಹಿಂದೆ ಒಂದರಂತೆ ನಿರಂತರವಾಗಿ ಸಂಭವಿಸ್ತಾನೇ ಇರುತ್ತೆ. ಹೀಗೆ ನಿರಂತರವಾಗಿ ಬರುವ ಸುಖ ದುಃಖಗಳ ಸ್ಥಿತಿ ಒಂದಲ್ಲ ಒಂದು ರೀತಿಯಲ್ಲಿ ವಿಭಿನ್ನವಾಗಿರುವುದು ಅತಿ ಸಹಜ. ಜೀವನಾನುಭವ, ಜೀವನವನ್ನ ಆಸ್ವಾದಿಸುವ ರೀತಿ ಒಬ್ಬೊಬ್ಬರದು ಒಂದೊಂದು ರೀತಿಯಾಗಿರುತ್ತದೆ. ಒಬ್ಬ ಗುಮಾಸ್ತನ ಜೀವನದ ಅನುಭವಕ್ಕೂ, ಒಬ್ಬ ಮಂತ್ರಿ ಪದವಿಯಲ್ಲಿರುವಂತಹ ವ್ಯಕ್ತಿಯ ಜೀವನದ ಅನುಭವಕ್ಕೂ, ಒಬ್ಬ ಸರ್ಕಾರಿ ಉದ್ಯೋಗಿಯ ಅನುಭವಕ್ಕೂ, ಒಬ್ಬ ಭಿಕ್ಷುಕನ ಅನುಭವಕ್ಕೂ, ಒಬ್ಬ ಕಾಲದ ರೋಗಿಯ ಅನುಭವಕ್ಕೂ, ಒಬ್ಬ ಪೂರ್ಣ ಆರೋಗ್ಯವಂತ ಮನುಷ್ಯನ ಜೀವನಕ್ಕೂ, ಹೀಗೆ ವ್ಯಕ್ತಿಗಳ ಮಧ್ಯೆ ಅವರವರ ಜೀವನದ ಅನುಭವಗಳ ಮಧ್ಯೆ ಸಾಕಷ್ಟು ವ್ಯತ್ಯಾಸ ಇರುತ್ತೆ. ಇಲ್ಲಿ ಎಲ್ಲರೂ ಕೂಡ ಮನುಷ್ಯರೇ ನಿಜ, ಆದರೆ ಎಲ್ಲರ ಜೀವನವು ಒಂದೇ ರೀತಿಯಾಗಿರೋದಿಲ್ಲ. ವಿಧವಾಗಿ ಬೇರೆ ಬೇರೆ ರೀತಿಯಲ್ಲಿ ಉಂಟಾಗುವ ವ್ಯತ್ಯಾಸಗಳಿಗೆ ಮೂಲ ಅವರವರ ಹುಟ್ಟು ಕಾರಣ ಅಲ್ಲ. ಅವರವರ ಜೀವನ ಕ್ರಮಗಳಿಂದ ಅವರಿಗೆ ದೊರೆತ ಜ್ಞಾನವೇ ಈ ವ್ಯತ್ಯಾಸಗಳಿಗೆ ಕಾರಣ ಅಂತ ಹೇಳಬಹುದು. ಈ ಜ್ಞಾನ ಮತ್ತು ಸ್ವಭಾವಗಳು ಪಂಚೇಂದ್ರಿಯಗಳ ಮೇಲೆ ಆಧಾರವಾಗಿರುತ್ತೆ.
ಯಾರ ಮನಸ್ಸು ಪಂಚೇಂದ್ರಿಯಗಳ ಆದೇಶವನ್ನು ಗ್ರಹಿಸಿ ಅದನ್ನು ಹೇಗೆ ಸಮ್ಮತಿಸುತ್ತದೋ ಹಾಗೆ ಅವರಲ್ಲಿ ಸುಖ ದುಃಖಗಳ ಭಾವನೆಗಳು ವ್ಯಾಪಿಸಿಕೊಳ್ಳುತ್ತೆ. ಹಾಗೆ ವೃದ್ಧಿನೂ ಆಗುತ್ತೆ. ಜೀವನ ಅಂದರೆ ಸುಖ ದುಃಖಗಳ ಸಮ್ಮಿಲನ. ಆದರೆ ಮನುಷ್ಯರು ಅಜ್ಞಾನದಲ್ಲಿ ಮುಳುಗಿ ತಾವು ಯಾವಾಗಲೂ ಸುಖದ ಸುಪ್ಪತ್ತಿಗೆನಲ್ಲೇ ತೇಲಬೇಕು, ತನ್ನ ಬಳಿಗೆ ಅಪ್ಪಿ ತಪ್ಪಿನೂ ದುಃಖ ಸುಳಿಬಾರ್ದು ಅಂತ ಆಸೆ ಪಡ್ತಾರೆ. ಮನುಷ್ಯರಿಗೆ ಈ ರೀತಿಯಾದಂತಹ ಬಯಕೆಗಳು ಇರೋದರಲ್ಲಿ ಯಾವುದೇ ಆಶ್ಚರ್ಯವಿಲ್ಲ, ಅದು ಸಹಜನೇ. ಏಕೆ ಅನ್ನೋದಾದರೆ, ಸಂತೋಷವನ್ನು ಅನುಭವಿಸುವುದೇ ಜೀವನದ ಮುಖ್ಯ ಉದ್ದೇಶ ಎನ್ನುವುದು ಪ್ರತಿ ಜೀವಿಯ ಪ್ರಬಲವಾದ ಅಭಿಪ್ರಾಯ. ಆದರೆ ಈ ಸಂತೋಷದ ಬಗ್ಗೆ ಮನುಷ್ಯನಿಗೆ ತಿಳಿದಿರೋದು ಅತ್ಯಲ್ಪ. ಆದರೆ ನಿಜವಾದ ಹಾಗೂ ಶಾಶ್ವತವಾದ ಯಾವುದು ಎನ್ನುವುದು ಕೆಲವರಿಗೆ ಗೊತ್ತಿಲ್ಲ. ಇನ್ನೂ ಕೆಲವರು ಅದನ್ನು ತಪ್ಪಾಗಿ ಕಲ್ಪಿಸಿಕೊಂಡಿದ್ದಾರೆ. ಆದ್ರಿಂದನೇ ನಿಜವಾದ ಸಂತೋಷ ಯಾವುದರಿಂದ ಸಿಗುತ್ತದೆ ಅನ್ನೋಂಥ ಆಲೋಚನೆ ಮತ್ತೆ ಶೋಧನೆಯನ್ನ ಮರೆತು ಬಿಟ್ಟಿದ್ದಾನೆ ಅಥವಾ ಅದನ್ನ ಬಿಟ್ಟು ಬಿಟ್ಟಿದ್ದಾನೆ. ಸಂತೋಷಕ್ಕೆ ಐಶ್ವರ್ಯ ಒಂದೇ ಆಧಾರ. ಸಂಪತ್ತನ್ನ ಕ್ರೋಢೀಕರಣ ಮಾಡೋದ್ರಿಂದ ಸುಖ ಸಂತೋಷ ಹೆಚ್ಚಾಗುತ್ತೆ ಅನ್ನೋಂಥ ವಿಶ್ವಾಸದಿಂದ ತನ್ನಷ್ಟಕ್ಕೆ ತಾನೇ ನಿತ್ಯ ಸಂಪಾದನೆ ಹೆಚ್ಚು ಮಾಡಿಕೊಳ್ಳೋದಕ್ಕೆ ಅತಿಯಾಗಿ ಶ್ರಮ ಪಡ್ತಾ ಇದ್ದಾನೆ. ಐಹಿಕ ಸುಖಾನ್ವೇಷಣೆಯಲ್ಲಿ ನಿರಂತರ ಮುಳುಗಿ ಹೋಗಿರುವಂತಹ ಮನುಷ್ಯ ತನ್ನಷ್ಟಕ್ಕೆ ತಾನೇ ಈ ಮಿಥ್ಯವಾದಂಥ ಸಂತೋಷದ ಪಂಜರದಲ್ಲಿ ತನ್ನಷ್ಟಕ್ಕೆ ತಾನೇ ಬಂದಿಯಾಗಿದ್ದಾನೆ. ಈ ಪಂಜರ ಎಂಥದ್ದು ಅಂತ ಹೇಳೋದಾದ್ರೆ, ಜೇಡ ತಾನು ನಿರ್ಮಿಸಿಕೊಂಡಿರುವಂತಹ ಬಲೆನಲ್ಲಿ ತಾನೇ ಬಂದಿಯಾದಂತೆ ಮನುಷ್ಯ ಕೂಡ ಆಸೆಗಳ ಪಂಜರದಲ್ಲಿ ಸಿಲುಕಿ ಹಾಕ್ಕೊಂಡು ಒದ್ದಾಡ್ತಿದ್ದಾನೆ. ಆದರೆ ಈ ರೀತಿ ಸಂತೋಷದಲ್ಲಿ ಮುಳುಗಿರುವ ಅಮಾಯಕರು ತಿಳಿಯದ ಸತ್ಯ ಒಂದಿದೆ. ಯಾವಾಗ ಸುಖದ ಸ್ಥಿತಿ ಮಾನವನಿಂದ ದೂರ ಆಗುತ್ತೋ ಆಗ ದುಃಖ ಆವರಿಸೋದು ನಿಶ್ಚಯ. ಮಾನವರು ಸತ್ಯವನ್ನ ಗುರುತಿಸೋದರಲ್ಲಿ ವಿಫಲರಾಗಿದ್ದಾರೆ. ಅದು ಏಕೆಂದರೆ ಯಾವಾಗ ಮಿತಿ ಮೀರಿದ ಆನಂದ ದೊರೆಯುತ್ತದೋ ಅದರಿಂದ ವಿಪರೀತವಾದ ಸಂತೋಷವನ್ನ ಹೊಂದೋದಕ್ಕೆ ಪ್ರಾರಂಭಿಸ್ತಾರೋ ಅದರ ಬೆನ್ನಲ್ಲೇ ದುಃಖ ಬಂದು ಕೂರೋದಕ್ಕೆ ಹೊಂಚು ಹಾಕ್ತಾ ಇರುತ್ತೆ. ಇದು ಪರಮ ಸತ್ಯ ಎನ್ನೋದನ್ನ ಮನುಷ್ಯರು ಗುರುತಿಸಲಾಗದೇ ಇರುವಂತಹ ವಾಸ್ತವ ಸಂಗತಿ. ಈ ವಾಸ್ತವದ ಅರಿವು ಯಾರಿಗಿರುತ್ತೋ ಅವರಿಗೆ ಮಾತ್ರ ಮನಃಶಾಂತಿ ಸಿಗುತ್ತೆ. ಆದ್ದರಿಂದ ಮನಃಶಾಂತಿಯನ್ನು ಬಯಸುವಂತಹ ಪ್ರತಿ ವ್ಯಕ್ತಿ ಸುಖ ದುಃಖಗಳು ಬೇರೆ ಬೇರೆ ಅಲ್ಲ, ಒಂದರ ಹಿಂದೆ ಒಂದರಂತೆ ಬಂದು ಹೋಗ್ತಾ ಇರುತ್ತೆ ಅಂತ ಅರ್ಥಕೋಬೇಕು. ಇದನ್ನ ಅರಿಬೇಕಾದ್ರೆ ಸಮಭಾವ ಎನ್ನುವಂತಹ ಸಾಧನೆಯಲ್ಲಿ ಮನುಷ್ಯ ತನ್ನನ್ನ ತಾನು ತೊಡಗಿಸ್ಕೋಬೇಕು. ಸಮಚಿತ್ತ ಒಂದೇ ಶಾಂತಿಯ ಮಂತ್ರ. ಇದೇ ಸರ್ವೋತ್ತಮವಾದ ಮಾರ್ಗ. ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಶ್ರೀ ಗುರು ದತ್ತಾತ್ರೇಯಾರ್ಪಣಮಸ್ತು.